ಮಾಡಬೇಕಾಗ್ಯದ. ದಾನಮನೆಗಾಗಿ ಕೋಟಿ ಕೋಟಿ ಲಕ್ಷ ಲಕ್ಷ ಭಕ್ತ ಬಳಗ ಕಾಯುತ್ತ ಕುಳಿತಾದಂತ ತಿಳ್ಕೊಂಡು ವಿಷ್ಣು ಕಂಚಿಯಿಂದ ಆ ಮಹಾಮಾತೆಯಾಗಿರುವಂತ ದಾನಮ್ಮ ಸಂಚಾರ ಮಾಡುತ್ತಾ 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 ಬೆಳಗಾವ ಪ್ರಾಂತಕ್ಕೆ ಬರುತ್ತಾಳೆ. ಬೆಳಗಾವ ಪ್ರಾಂತಕ್ಕೆ ಬರುವಂತ ಸಂದರ್ಭದೊಳಗ ಶ್ರೀಮಂತರ ಮನಿನೂ ನೋಡ್ಯಾಳ, ಬಡವರ ಮನಿನೂ ನೋಡ್ಯಾಳ, ಗುಡಿಸಿಲದ ಮನಿನೂ ನೋಡ್ಯಾಳ, ಅರಮನಿನೂ ನೋಡ್ಯಾಳ. ಎಲ್ಲ ಮನೆಗಳನ್ನು ನೋಡುತ್ತಾ 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 ಬಿಜಾಪುರ ಪ್ರಾಂತಕ್ಕೆ ಬರಬೇಕಾದ್ರ ಅಲ್ಲೋರ್ವ ಹೆಣ್ಮಗಳು ಬಡತನದಿಂದ ಬದುಕನ್ನ ಸಾಗಿಸ್ತಿದ್ರು. ದಾನಮ್ಮನ ಕೀರ್ತಿಯನ್ನ ಕೇಳಿರುವಂತ ಬಡವಿ ಹೆಣ್ಮಗಳು, ಯವ್ವ ಮನೆಯಾಗ ಏನು ಇಲ್ಲ, ಗುಡಿಸಿಲದ, ನನ್ನಂತ ಬಡವಳ ಮನಿ ಒಳಗ. ಕಾರಣ ಅಂದ್ರ ಒಂದು ಕಾಲ ಇತ್ತು, ಹೆಣ್ಣು ಹುಟ್ಟ್ಯಾದಂದ್ರ ಮನ್ಯಾಗ ಹುಣ್ಣನ್ನುವಂತ ಭಾವ ಇತ್ತು. ಕಾರಣ ಅಂದ್ರ ಬಡತನದ ಮನಿ ಒಳಗ ಹೆಣ್ಣು ಹುಟ್ಟಬಾರದು ಅಂತಾರೆ ಅನುಭಾವಿಗಳು. ಬಡತನದ ಮನಿ ಒಳಗಿರುವಂತ ಹೆಣ್ಣುಮಗಳು ದಾನಮ್ಮ ತಾಯಿ ಸೋಮಲಿಂಗರನ್ನ ಕರೀತಾಳೆ, ಯವ್ವ ನನ್ನ ಮನೆ ಗುಡಿಸಿಲದ, ನಿನ್ನ ಹೆಸರು ಕೇಳಿನಿ, ನೀ ದೈವಿ ಪುರುಷರದಿ, ಮನ್ಯಾಗ ಬಾ, ಮನಿ ಒಳಗ ಪಾದ ಹಾಕು ಅಂತ ತಿಳ್ಕೊಂಡು ದಾನಮ್ಮ ತಾಯಿಯನ್ನ ಪ್ರಾರ್ಥಿಸ್ತಾಳೆ. ಕಾರಣ ಅಂತಂದ್ರ ಒಬ್ಬ ಮಹಾತ್ಮನ ಪಾದ ಮನಿ ಒಳಗ ಬೀಳೋದ್ರಲಿಂತ, ಒಬ್ಬ ಯೋಗಿಯ ಪಾದ ಮನಿ ಒಳಗ ಬೀಳೋದ್ರಲಿಂತ, ಗುರುವಿನ ಪಾದ ಮನಿ ಒಳಗ ಬೀಳೋದ್ರಲಿಂತ. ನೀವೆಲ್ಲ ವಿಚಾರ ಮಾಡ್ರಿ, ಗುರುಗಳು ಬಂದಾರ ಅಂದ್ರ ನೀವೆಲ್ಲ ಸಂಸ್ಕಾರವಂತ ಜನ ಅದೀರಿ. ಆಡುವಂತ ಭಾಷೆ ಹೆಂಗದ ಅಂದ್ರ ಗುರುಗಳು ಬಂದಾರ, ಸ್ವಾಮಿಗಳು ಬಂದಾರ, ದೇವರು ಸ್ವರೂಪದವ್ರು ಬಂದಾರ ಅಂದ್ರ ಒಳಗ ಬರ್ರಿ ಅನ್ನಂಗಿಲ್ಲ, ಪಾದ ಹಾಕ್ರಿ ಅಂತೀರಿ. ಗುರುಗಳು ಬಂದಾರ ಅಂದ್ರ ಮನ್ಯಾಗ ಪಾದ ಹಾಕಿ. ಒಬ್ಬ ಗುರು ಮನ್ಯಾಗ ಪಾದ ಹಾಕದ ಅಂದ್ರ ಏನು ಮಾಡ್ತದಂತಂದ್ರ ಆ ಮನೆಯಾಗಿರುವಂತ ಪಾಪವನ್ನ ಹೊರಗೆ ತರುವಂತ ಶಕ್ತಿ ಅದು ಗುರುವಿನ ಪಾದದಲ್ಲಿ ಅದ ಅಂತ ತಿಳ್ಕೊಂಡು. ನಾ ಹೇಳುವಂತ ಮಾತಲ್ಲ, ಶರೀಫ ಬರಿತಾನೆ, ಕದವ ಹಾಕಿದಳೆ ಗೈಯಾಳಿ, ಕದವ ಹಾಕಿದಳೆ. ಹೊರಗಿನ ಪುಣ್ಯ ಒಳಗೆ ಬಂದೀತೆಂದು, ಒಳಗಿನ ಪಾಪ ಹೊರಗೆ ಹೋಗೀತೆಂದು ಕದವ ಹಾಕಿದಳೆ ಗೈಯಾಳಿ, ಕದವ ಹಾಕಿದಳೆ. ಇದು ದೊಡ್ಡ ಕಥೆಯದ ಪದದರ್ಥ ಹೇಳ್ತೀನಿ ನಿಮಗ. ಒಬ್ಬ ಮಹಾತ್ಮ ಪಾದ ಹಾಕೋದ್ರಲಿಂತ ಮನೆಯಾಗಿರುವಂತ ಪಾಪ ದೂರ ಆಗ್ತದ. ಈ ಬಡ ಹೆಣ್ಮಗಳು ತಿಳ್ಕೊಂಡಾಳ, ದಾನಮ್ಮ ರೋಗಿಗಳ ರೋಗ ನಿವಾರಣೆ ಮಾಡಿದಿ, ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟಿದಿ, ಮಹಾದೇವಿ ಮನಿ ಒಳಗೆ ಇದುಕೊಂಡು ಪೂಜಾ ಮಾಡಬೇಕಾದ್ರ ಹೊನ್ನಿನ ರಾಶಿಯನ್ನ ಸೃಷ್ಟಿ ಮಾಡಿದಿ. ನನಗೆ ಬಂಗಾರ ಬೇಡ, ಬೆಳ್ಳಿ ಬೇಡ, ನಾ ಬಡತನದೊಳಗದೀನಿ. ದಾನಮ್ಮ ನನ್ನ ಮನೆಯಾಗ ಪಾದ ಹಾಕದಿ ಅಂದ್ರ ನಿನ್ನ ಪಾದ ಸ್ಪರ್ಶದಿಂದ ನನ್ನ ಬಡತನ ದೂರ ಆಗ್ತದ, ಪಾದವನ್ನ ಹಾಕು ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡಿದಳು. ಪಾದವನ್ನ ಹಾಕಿ ಮಹಾಮಾತೆಯಾಗಿರುವಂತ ದಾನಮ್ಮ ತಾಯಿ ಬಿಜಾಪುರ ಭಾಗಕ್ಕೆ ಬರ್ತಾಳೆ. ಬಿಜಾಪುರ ಭಾಗದೊಳಗ ಅಲ್ಲೊಬ್ಬ ಅರಸ, ಮಹಾದೇವ ಅರಸ ಅಂತ ತಿಳ್ಕೊಂಡು ಆತನ ಸ್ನೇಹಿತನಾದ ಸಾಹಿದೇವ ಅನ್ನುವಂತವ ಮದುವೆಯಾಗಿತ್ತು, ಮಕ್ಕಳಾಗಿದ್ದಿಲ್ಲ. ದಾನಮ್ಮ ತಾಯಿಗೆ ಪ್ರಾರ್ಥನೆ ಮಾಡಿದ್ರ ಯಾವಾಗ ಸಾಹಿದೇವ ಬಂದು ಯವ ಮಕ್ಕಳಾಗಿಲ್ಲ, ನನಗೊಂದು ಸಂತಾನ ಭಾಗ್ಯವನ್ನ ಕರುಣಿಸುವಂತಂದಾಗ ಯಾವಾಗ ದಾನಮ್ಮ ತಾಯಿ ಆಶೀರ್ವಾದವನ್ನ ಮಾಡಿದಳು, ಏನು ಬೇಕಂದಿದ್ದ ಅದನ್ನ ಆಶೀರ್ವಾದ ಮಾಡಿದಳು. ವರ್ಷ ತುಂಬುದ್ರೊಳಗಾಗಿ ಸಾಯಿದೇವನಿಗೆ ಗಂಡು ಸಂತಾನ ಕೊಟ್ಟವಳು ಅದು ಗುಡ್ಡಾಪುರ ದಾನಮ್ಮ ತಾಯಿ. ಮಕ್ಕಳಿಲ್ಲದವರಿಗೆ ಮಕ್ಕಳ ಸಂತಾನ, ಬೇಡಿದವರಿಗೆ ಬೇಡಿದ್ದ ವರಗಳನ್ನ ಕರುಣಿಸುತ್ತಿರುವಂತ ಸಂದರ್ಭದೊಳಗ ಸಂಚಾರ ಮಾಡುತ್ತಾ ಮಾಡುತ್ತಾ ಒಂದ ಎರಡ ಅನೇಕ ಲೀಲೆಗಳ ಮಾಡಿದ ದಾನಮ್ಮ ವರ್ಕಲ ಗ್ರಾಮಕ್ಕೆ ಬರುತ್ತಾಳೆ. ಯಾವಾಗ ದಾನಮ್ಮ ತಾಯಿ ವರ್ಕಲ ಗ್ರಾಮಕ್ಕೆ ಬಂದಳು ಆಗ್ಲೇ ಎಲ್ಲರಿಗೂ ಗುರುತಿತ್ತು, ದಾನಮ್ಮ ತಾಯಿ ಭಾಗಕ್ಕೂ ಹೊಂಟಾಳ, ಈ ನಾಡಿಗೆ ಹೊಂಟಾಳ, ಈ ಸೀಮೆಗೂ ಹೊಂಟಾಳ. ಅಂದ್ರ ಒಬ್ಬರ ಬಾಯಿಂದ ಒಬ್ಬರು, ಮತ್ತೊಬ್ಬರ ಬಾಯಿಂದ ಮಗದೊಬ್ಬರು ದಾನಮ್ಮನ ಧ್ಯಾನ ನಿತ್ಯ ನಿತ್ಯ ನಿತ್ತಲು ಕೇಳಬೇಕಾದ್ರ ವರ್ಕಲ ಗ್ರಾಮದೊಳಗ ಬಂದು ದಾನಮ್ಮ ತಾಯಿ ವಸ್ತಿ ಮಾಡಿರುವಂತ ಸಂದರ್ಭದೊಳಗ ಒಬ್ಬರ ಇಬ್ಬರ ವರ್ಕಲ ಗ್ರಾಮದೊಳಗಿರುವಂತ ದೀಪ ಹಚ್ಚಿದ ಮನಿ ಹಿಡಿದುಕೊಂಡು ಎಲ್ಲರೂ ದಾನಮ್ಮ ತಾಯಿಗೆ ಶರಣಾಗತರಾಗಬೇಕಾದ್ರ, ಶರಣಗಳನ್ನ ಸಮರ್ಪಣೆ ಮಾಡಬೇಕಾದ್ರ ಊರಂದ ಬಳಿಕ ಅವರು ಇರ್ತಾರ, ಇವರು ಇರ್ತಾರ. ವರ್ಕಲ ಗ್ರಾಮದೊಳಗ ಒಂದಿಷ್ಟು ಜನ, 5-6 ಜನ ಕಿಡಿಗೇಡಿಗಳು ದಾನಮ್ಮ ತಾಯಿಗೆ ಇಡೀ ಊರು ಜನ ಬಾಗೋದನ್ನ ನೋಡಿ, ಇಡೀ ಊರು ಜನ ಭಕ್ತಿಯಿಂದ ಕಾಣೋದು ನೋಡಿ 5-6 ಜನ ಕಟ್ಟಿ ಮೇಲೆ ಕೂತೋರು, ಸ್ವಾಮಿ ಎಲಿವಿಲ್ಲದ ನಾಲಿಗೆ ಮತ್ತೊಬ್ಬರ ಬಗ್ಗೆ ಮನಬಂದ ರೀತಿ ಒಳಗ ಮಾತಾಡ್ತದ,
ಮಾತಾಡಬೇಕಾದ್ರೆ ಹಿಂದ ಮುಂದ ವಿಚಾರ ಮಾಡಬೇಕು. ಯಾವಾಗ 5-6 ಜನ ದಾನಮ್ಮ ತಾಯಿಗೆಲ್ಲ ಶುರು ಮಾಡಿದ್ರು, ಈಕಿ ದಾನಮ್ಮ ಅಂತ, ಇವ ಸೋಮಲಿಂಗ ಅಂತ, ಇವರು ಶರಣರಂತ, ಏನೋ ಮೋಡಿ ಮಾಡ್ಯಾರ, ಏನೋ ವಶೀಕರಣ ಮಾಡ್ಕೊಂಡು ಬಂದಾರ. ಇಡೀ ಊರ ಜನ ಅವರಿಗೆ ಬಾಗೋಕತ್ತಾದ. ವಶೀಕರಣ ಇದ್ದಾಗ ಮಾತ್ರ, ಮೋಡಿ ಮಾಡಿದಾಗ ಮಾತ್ರ ಇಷ್ಟೆಲ್ಲ ಜನ ಬಾಗಕತ್ತಾದ ಅಂತ ಮಾತಾಡಬೇಕಾದ್ರ ಊರಾಗಿರುವಂತ ತಿಳಿದೋರಂತಾರ, ಹಂಗನಬೇಡ್ರಿಪ್ಪ. ಯಾವತ್ತೋ ನಮಗ ಬಂದು ನಮಸ್ಕಾರ ಮಾಡ್ರಿ ಬರ್ರಿ ಅಂತ ತಿಳ್ಕೊಂಡು ದಾನಮ್ಮ ತಾಯಿ ಸೋಮಲಿಂಗರ ಕರೆದಿಲ್ಲ. ಅವರ ದೈವೀ ಶಕ್ತಿಗೆ, ಅವರಲ್ಲಿರುವಂತ ತಪಸ್ಸಿಗೆ ನಾವೆಲ್ಲರೂ ಬಾಗುವಂಗಾಗಿವಿ. ಇನ್ನೊಬ್ಬರ ಬಗ್ಗೆ ಮಾತಾಡಬಾರ್ದು ಅಂತ ತಿಳ್ಕೊಂಡು ಶರಣಾಗತರಾದವರು ನಿಂದಿಸಿ ನುಡಿಯುವಂತ ಜನಗಳಿಗೆ ಮಾತಾಡಬೇಕಾದ್ರ ಮಂಡವಾದನೆ ನಡೆಸಿದ್ರು. ಈ ಸಮಾಜ ಯಾರಿಗೂ ಬಿಟ್ಟಿಲ್ಲ, ಬಿಡುವಂತದಲ್ಲ. ಬಸವಣ್ಣ ಅಂತಾನೆ ನಿಂದಿಸುವನೊಬ್ಬ, ಸ್ತುತಿಸುವನೊಬ್ಬ, ಇವರಿಬ್ಬರು ನಮ್ಮ ಪರಮ ಶಿವಯೋಗಿ ಬಂಧುಗಳಯ್ಯ. ಪಾಪವನೊಬ್ಬ ಕೊಂಬ, ಪುಣ್ಯವನೊಬ್ಬ ಕೊಂಬ, ಕೂಡಲ ಸಂಗಮ ದೇವ ನಿಮ್ಮ ಶರಣರು ನಿತ್ಯ ಮುಕ್ತರಂತಾನೆ ಬಸವಣ್ಣ. ನಿಂದ ಮಾಡೋರು ಮಾಡ್ತಾರ. ಶರಣ ಬಸವಗ ಹಳಿಪ್ಯಾಟಿ ನಿನ್ನ ಬಸೈ ನಿಂದಿಸದ, ನವಲಗುಂದದ ಅಜಾತ ನಾಗಲಿಂಗ ಶಿವಯೋಗಿಗೂ ಸಹಿತ ಜನ ನಿಂದಿಸಿದ್ರು, ತಲೆ ಕೆಡಿಸ್ಕೊಲಿಲ್ಲ. ದಾನಮ್ಮ ತಾಯಿಗೆ ಹೊರಕಲ ಗ್ರಾಮದೊಳಗ ಕುಹೇಕಿಗಳು ನಿಂದಿಸಿದ್ರು, ತಲೆ ಕೆಡಿಸ್ಕೊಲಿಲ್ಲ. ಈ ಸಮಾಜ ಯಾರಿಗೆ ಬಿಟ್ಟದ್ರಿ? ಹೇಳ್ತದ ವರ್ಕಲ್ ಗ್ರಾಮದ ಜನ, ದಾನಮ್ಮ ಪಾರ್ವತಿ ಪ್ರತಿರೂಪಿ ಅದಾಳ, ನಿಮ್ ಬಾಯಿ ಸ್ವಚ್ಛ ಇಟ್ಕೋರಿ, ಇನ್ನೊಬ್ಬ ಬಗ್ಗೆ ನಿಂದಿಸಬೇಡ್ರಿ ಅಂತ ತಿಳ್ಕೊಂಡು ವರ್ಕಲ್ ಗ್ರಾಮದ ಜನ ಯಾವಾಗ ದಾನಮ್ಮ ತಾಯಿಯ ನಿಂದಿಸಿ ನುಡಿಬೇಕಾದ್ರ ಹೇಳ್ತಿದ್ರು. ಅವಾಗ ಅವ್ರಂದ್ರು ಏನಂತಾರ ಅಂತಂದ್ರ, ನಿಮ್ಮ ದಾನಮ್ಮನ ಬಲಿ ಅಂತ ಶಕ್ತಿ ಇದ್ದಿದ್ದೆ ಖರೆ, ಆದ್ರ ನಿಮ್ಮ ದಾನಮ್ಮ ಪೂಜವಾನ ಇದ್ದಿದ್ದೆ ಖರೆಯಾದ್ರ, ಲಿಂಗ ಪೂಜಿತಳಾಗಿದ್ದೆ ಖರೆಯಾದ್ರ, ನಿಮ್ಮ ದಾನಮ್ಮಗೊಂದು ಸವಾಲ್ ಹಾಕ್ತೀವಿ. ಯಾರು? ಮನೆಗೆ ಬೇಡಾದವರು, ಊರಿಗೆ ಬೇಡಾದವರು, ಓಣಿಗೆ ಬೇಡಾದವರು, ಹೆಂಡ್ರ ಮಕ್ಕಳಿಗೆ ಬೇಡಾದವರು, ಕುಹೇಕಿ ಜನ ದಾನಮ್ಮ ತಾಯಿಗೆ ಸವಾಲ್ ಹಾಕ್ತಾರ. ನಿಮ್ಮ ದಾನಮ್ಮ ತಾಯಿ ಬಳಿ ಶಕ್ತಿ ಇದ್ರ ನಮ್ಮ ವರ್ಕಲ ಗ್ರಾಮದೊಳಗ ಏನು ಬಸವಣ್ಣನ ಗುಡಿ ಒಳಗ ವಾಸ್ತವ್ಯ ಮಾಡ್ಯಾರಲ್ಲ, ಆ ಬಸವಣ್ಣಗ ಕಬ್ಬು ತಿನ್ನಿಸಂತ ಹೇಳುವಂದಾಗ ಈ ವಿಚಾರ ಬಂದು ದಾನಮ್ಮ ತಾಯಿಗೆ ಹೇಳ್ತಾರ, ಯುವ ನೀ ದೊಡ್ಡೋಳನ್ನೋ ನಮಗ್ ಗುರ್ತದ, ನೀ ಮಹಿಮಾಶಾಲಿಯಾದ ಎಂಬುದು ನಮಗ್ ಗುರ್ತದ. ನಮ್ಮ ಊರಾಗ ಒಂದಿಷ್ಟು 5-6 ಜನ ಅದಾರ, ತಿಳಿವಳಿಕೆ ಇಲ್ಲದವರು, ಬುದ್ಧಿ ಇಲ್ಲದವರು, ಅವಿವೇಕಿಗಳು, ಅಜ್ಞಾನದೊಳಗ ಬದುಕು ಮಾಡುವಂತವರು ನಿನ್ನ ಬಗ್ಗೆ ಟೀಕೆ ಟಿಪ್ಪಣಿ ಅವಹೇಳನ ಮಾತಾಡಕತ್ತಾರ. ಯುವ ನೀನು ಕಲ್ಲು ಬಸವಣ್ಣಗ ಕಬ್ಬು ತಿನ್ನಿಸಿದ್ರ ನೀ ದೇವತೆ ದೇವರು ಅಂತ ಒಪ್ಕೋತಾರಂತ. ದಾನಮ್ಮ ತಾಯಿ ಆಯ್ತು ಅಂದಳು. ಆಯ್ತು ಅಂದಾಗ ಯಾವಾಗ ವಿರೋಧವನ್ನ ಮಾಡಿದರು, ಮನಬಂದ ರೀತಿಯೊಳಗ ಮಾತಾಡಿದ್ರು, ಅವರಿಗೆ ಹೇಳಿದ್ರು ಕಬ್ಬು ತರಿಸಂತ ತಿಳ್ಕೊಂಡು ದಾನಮ್ಮ ತಾಯಿ ಹತ್ರ ಒಂದು ಬಂಡೆಯ ಕಬ್ಬ ಕಲ್ಲು ಬಸವನ ಮುಂದೆ ತಂದು ಹಾಕ್ಯಾರ. ಇಡೀ ಊರಿಗೆ ಹರಡಿತ್ತು. ಬರೇ ವರ್ಕಲ ಗ್ರಾಮಕ್ಕಷ್ಟೇ ಅಲ್ಲ, ಕಲ್ಲು ಬಸವಣ್ಣಗ ಇಂಥ ದಿವಸ ಇಂಥ ಸಮಯಕ್ಕ ದಾನಮ್ಮ ತಾಯಿ ಸೋಮಲಿಂಗನ ಸನ್ನಿಧಾನದೊಳಗ ದಾನಮ್ಮ ತಾಯಿ ಕಲ್ಲು ಬಸವಣ್ಣಗ ಕಬ್ಬು ತಿನ್ನಿಸ್ತಾಳಂತ. ಚಲೋ ಎತ್ತೆ ಕಬ್ಬು ತಿನ್ನಂಗಿಲ್ಲ ಜಲ್ಲಿ, ಇನ್ನು ಕಲ್ಲು ಬಸವಣ್ಣ ಹೆಂಗ ಕಬ್ಬು ತಿತ್ತಾನಂತ ಆ ಊರ ಈ ಊರ ಮತ್ತೊಂದೂರ ಮಗದೊಂದೂರ 10 ಊರಿನ ಜನ ಎಲ್ಲರೂ ಬಂದು ಸೇರ್ಯಾರ. ಹೆಂಗ ಸೇರ್ಯಾರ ಅಂದ್ರ ಇರಿವಿ ಹೋಗಕ್ಕ ಜಾಗ ಇಲ್ಲ, ಅಷ್ಟು ಜನ ಕಿಕ್ಕಿರಿದು ನಿಂತಾರ. ಒಂದು ಬಂಡೆಯ ಕಬ್ಬು ತಂದಾರ, ಕಲ್ಲು ಬಸವಣ್ಣನ ಮುಂದೆ ಹಾಕ್ಯಾರ. 10 ಹಳ್ಳಿಯ ಜನಸಾಗರ ಬಂದು ಸೇರ್ಯಾದ. ಕಲ್ಲು ಬಸವಣ್ಣ ಹೆಂಗ ಕಬ್ಬು ತಿತ್ತಾನ, ಇದು ಸಾಧ್ಯವೇ ಅಂತ ಪ್ರಶ್ನಾರ್ಥಕ ಚಿಹ್ನೆ ಬಹಳ ಜನಗಳಲ್ಲಿ ಮೂಡಿರುವಂತ ಸಂದರ್ಭದೊಳಗ ಆ ಕಬ್ಬಿನ ಬಂಡಿ ಒಳಗ ತಂದಿರತಕ್ಕಂಥ ಕಬ್ಬು ಕಲ್ಲು ಬಸವಣ್ಣ ಮುಂದಿಟ್ಟಾಗ ಸಾವಿರಾರು ಜನಗಳ ಮಧ್ಯದೊಳಗ ದಾನಮ್ಮ ತಾಯಿ ಕರಗಳನ್ನ ಜೋಡಿಸಿದಳು, ಕೈಯನ್ನ ಮುಗಿದುವಂತಾಳ. ಏ ಬಸವಣ್ಣ, ನಿನಗಾಗಿ ಸಿಹಿ ಪದಾರ್ಥವಾಗಿರುವಂತ ಕಬ್ಬು ತಂದಿಟ್ಟಾರೋ, ಏ ಓ ಬಸವಣ್ಣ, ತಂದಿಟ್ಟಿರ್ತಕ್ಕಂಥ ಕಬ್ಬನ್ನ ಸ್ವೀಕಾರ ಮಾಡು, ಕಬ್ಬು ತಿನ್ನುವಂತ ತಿಳ್ಕೊಂಡು ಯಾವಾಗ ದಾನಮ್ಮ ತಾಯಿ ಅಂದಳು, ದಾನಮ್ಮ ತಾಯಿ ಅನ್ನೋದೊಂದೇ ತಡ ಕಲ್ಲು ಬಸವಣ್ಣ ಜೀವಂತ ಬಸವಣ್ಣನಾಗಿ ಕಬ್ಬು ತಿನ್ನಲಿಕ್ಕೆ ಪ್ರಾರಂಭ ಮಾಡಿದ್ದ. ಕಲ್ಲು ಬಸವಣ್ಣ
ಜೀವಂತ ಬಸವಣ್ಣನಾಗಿ ಕಬ್ಬು ತಿಂದ. ನೋಡಿದ ಜನ ಬೆರಗಾಯಿತು. ದಾನಮ್ಮನನ್ನ ನಿಂದಿಸಿದ ಅವರು ಓಡೋಡಿ ಬಂದು ದಾನಮ್ಮ ತಾಯಿ ಪಾದಕ್ಕೆ ಶರಣಾಗತರಾಗ್ತಾರ. ಯುವ, ನೀ ಏನೋ ಅಂತ ನಾವು ತಿಳ್ಕೊಂಡಿದ್ದೀವಿ, ನೀ ಸಾಮಾನ್ಯದವಳಲ್ಲ. ಪಾರ್ವತಿಯ ಪ್ರತಿರೂಪವನ್ನ ಹೊತ್ತು ಧರೆಗಿಳಿದು ಬಂದವಳು. ಅಜ್ಞಾನದೊಳಗಿರುವಂತ ಮಾನವರನ್ನ, ಅಜ್ಞಾನದೊಳಗಿರುವಂತ ಜನಗಳನ್ನ ಸುಜ್ಞಾನದತ್ತ ತರುವಂತ ಧೀರ ಮಾತೆ ಅದು ನೀ ದಾನಮ್ಮ ತಾಯಿ ಅಂತ ತಿಳ್ಕೊಂಡು ಎಲ್ಲ ಜನ ಶರಣಾಗತರಾಗಿರುವಂತ ಸಂದರ್ಭದೊಳಗ